ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣ ಸಂತ್ರಸ್ತ ಯುವತಿ ಮನೆಗೆ ಭೇಟಿ ನೀಡಿದ ಪ್ರಮೋದ್ ಮುತಾಲಿಕ್. ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ವಿಕಾಸ್ ನಗರದಲ್ಲಿರುವ ಸಂತ್ರಸ್ತ ಯುವತಿ ನಿವಾಸಕ್ಕೆ ಭೇಟಿ ನೀಡಿ ಸಂತ್ರಸ್ತ ಯುವತಿಯ ತಂದೆ ತಾಯಿಯಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹುಬ್ಬಳ್ಳಿಯಲ್ಲಿ ಭಯಾನಕವಾದ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಜಿಮ್ಗೆ ಬರೋ ಯುವತಿಯರನ್ನ ಪುಸಲಾಯಿಸಿದ್ದಾನೆ ಮತ್ತು ಬರೋ ಔಷಧಿ ನೀಡಿ ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ. 7-8 ಹುಡುಗಿಯರ ಜೊತೆ ಇದೇ ರೀತಿ ಮಾಡಿದ್ದಾನೆ. ಗರ್ಭಪಾತ ಮಾತ್ರೆಗಳನ್ನ ಲೈವ್ ತೆಗೆದುಕೊಳ್ಳಬೇಕು, ಇಲ್ಲದಿದ್ರೆ ಬ್ಲಾಕ್ ಮೇಲ್ ಮಾಡ್ತಿದ್ದಂತೆ. ಹೀಗಾಗಿ ನಮ್ಮ ಕಾರ್ಯಕರ್ತರು ಅವರ ಮನೆಗೆ ಹೋಗಿದ್ರು. ಪ್ರಮುಖವಾಗಿ ಮೊಬೈಲ್ ಪಡೆಯಲು ಹೋಗಿದ್ರು. ಯಾಕಂದ್ರೆ ಎಲ್ಲಾ ಸಾಕ್ಷಿ ನಾಶ ಮಾಡಿದ್ರೆ ಪೊಲೀಸರು ಸುಳ್ಳು ಅಂತಾರೆ. ಹೀಗಾಗಿ ಮೊಬೈಲ್ ಪಡೆಯಲು ಆತನ ಮನೆಗೆ ಹೋಗಿದ್ರು. ನಮ್ಮವರು ಆತನನ್ನ ಹಿಡಿದು ತಂದು ಪೊಲೀಸರಿಗೊಪ್ಪಿಸಿದ್ದಾರೆ. ನಮ್ಮ ಕಾರ್ಯಕರ್ತರು ಸರಿಯಾಗಿಯೇ ನಡೆದುಕೊಂಡಿದ್ದಾರೆ. ಇಂತಹ ಪ್ರಕರಣಗಳಿಗೆ ಮುಲ್ಲಾ ಮೌಲ್ವಿಗಳ ಸಪೋರ್ಟ್ ಮಾಡ್ತಾರೆ. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ನಾವು ಹಿಡಿದುಕೊಟ್ಟವರ ಮೇಲೆ ಕೇಸ್ ಹಾಕ್ತೀರಾ? ಕೂಡಲೇ ಕೇಸ್ ವಾಪಸ್ ಪಡೆಯಬೇಕು. ಈ ಸ್ಕ್ಯಾಂಡಲ್ ಸಂಪೂರ್ಣ ಹೊರಬರಬೇಕು. ಕಾಂಗ್ರೆಸ್ ನಾಯಕರ ಮಾತು ಕೇಳಿ ಪ್ರಕರಣದ ದಾರಿ ತಪ್ಪಿಸಬಾರದು. ಗೃಹ ಸಚಿವರು ಜಿಮ್ಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಸಮೀರ್ ಮುಲ್ಲಾನನ್ನ ಬಂಧಿಸಬೇಕು. ಆತನ ಸಹೋದರಿಯನ್ನ ಕೂಡ ಬಂಧಿಸಬೇಕು. ಯುವತಿ ಮನೆಗೆ ಬಂದು ದಾಂಧಲೆ ಮಾಡ್ತಾರೆ ಅಂದ್ರೆ ಎಷ್ಟು ಸೊಕ್ಕು ಅವರಿಗೆ. ಅವರು ನಡೆಸ್ತಾ ಇದ್ದ ಜಿಮ್ ಅನ್ನ ಬಂದ್ ಮಾಡಬೇಕು. ಹಿಂದೂ ಕಾರ್ಯಕರ್ತರ ಮೇಲೆ ಹಾಕಿರೋ ಕೇಸ್ ಹಿಂಪಡಿಬೇಕು. ಪ್ರಕರಣ ಹಿಂಪಡೆಯದೇ ಇದ್ರೆ ಹುಬ್ಬಳ್ಳಿಗೆ ಬಂದ್ ಕರೆ ನೀಡುತ್ತೇವೆ ಎಂದು ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS TV4 ಧಾರವಾಡ. ಸಾಯಂಕಾಲ ಒಬ್ಬರು ಅವಾಗ ಸಮಾಜಿಗೆ ಹೇಳಿ ಹೇಳ್ತಾರ, ಮದರ್ಸಗಳಲ್ಲಿ ಹೇಳ್ತಾರ, ಅವರು ಕೆಡಿಸೋದೇ ಹೇಳ್ತಾರಲ್ಲ. ವಿಡಿಯೋ ಮಾಡಿ ಮಾಡ್ತೀರಿ. ಇದನ್ನ ನಾವು ಅವ್ರು ಯಾರು ಮಾತಾಡ್ತಾರಲ್ಲ ಅವ್ರಿಗೆ ಹೇಳಬೇಕು. ಅವ್ರಿಗೆ ಮತ್ತು ಒಂದು ಹುಡುಗಿ ಅನ್ಕೊಂಡ್ರೆ ನಾವು ಮನೆಯೊಳಗೆ ಎಲ್ಲಾ ರೀತಿಯ ಸಂಸ್ಕಾರ ಕೊಟ್ಟಿರ್ತೀವಿ. ಹೊರಗಡೆಗೆ ಕಾಲೇಜ್ ಅಥವಾ ಇನ್ನೆಲ್ಲ ಹೋದ ಮೇಲೆ ಅಲ್ಲಿ 24 ಗಂಟೆ ನಾವು ಕಾಯ್ಕೊಂಡಿರಕ್ಕಾಗತ್ತಾ? ನಿನ್ನೆ ಹುಬ್ಬಳ್ಳಿ ನಗರದಲ್ಲಿ ಒಂದು ಅತ್ಯಂತ ಭಯಾನಕವಾದಂತಹ ಲವ್ ಜಿಹಾದ್ ಪ್ರಕರಣ ಹೊರಗಡೆ ಬಂದಿದೆ. ಸಮೀರ್ ಮುಲ್ಲಾ ಅನ್ನುವಂತ ಜಿಮ್ ಟ್ರೇನರ್, ಅವರ ಅಕ್ಕನ ಗಂಡನೇ ಜಿಮ್ ನಡೆಸ್ತಾ ಇರುವಂತವ್ರು. ಸೊ ವ್ಯವಸ್ಥಿತವಾಗಿ ಈ ಜಿಮ್ ನಲ್ಲಿ ಬರುವಂತ ಹಿಂದೂ ಹುಡುಗಿಯರನ್ನ ಹೊಸಾಯಿಸಿ ಪ್ರೀತಿ ಪ್ರೇಮ ಸ್ನೇಹದ ನಾಟಕ ಆಡಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿ, ಅಂದ್ರೆ ಅವರಿಗೆ ಮತ್ತು ಬರುವಂತ ಔಷಧಿಯನ್ನ ಗುಳಿಗೆಯನ್ನ ಕೊಟ್ಟು ಲೈಂಗಿಕತೆಯನ್ನ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿ ಇದು ಮಾಡಿದಂತ ಕುಕೃತ್ಯ ಹೊರಗೆ ಬಂದಿದೆ. ಬರೇ ಯಾವುದೋ ಒಂದು ಹುಡುಗಿ ಅಲ್ಲ, ಇದು 7-8 ಹುಡುಗಿಯ ಮೊಬೈಲ್ ನಲ್ಲಿ ಈಗಾಗಲೇ ಇದೆ. ಮತ್ತು ಗರ್ಭಪಾತದ ಗುಳಿಗೆಯನ್ನು ಕೂಡ ಅದನ್ನು ತಗೊಳ್ಳೋದು ಲೈವ್ ತಗೊಳ್ಬೇಕು, ಇಲ್ಲಾಂದ್ರೆ ವಿಡಿಯೋದ ಬ್ಲಾಕ್ ಮೇಲ್ ಮಾಡೋದು. ಸೊ ಇದೆಲ್ಲವನ್ನೂ ಮಾಡಿದಂತ ವ್ಯಕ್ತಿ ಗೊತ್ತಾದ ಮೇಲೆ ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಇದೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸರು ಹೇಳ್ತಾರೆ ನೀವು ಮನೆಗೆ ಯಾಕೆ ನುಗ್ಗಿದ್ರಿ ಅಂತೇಳಿ. ಮನೆಗೆ ಅವ್ರು ಹೋಗಿದ್ದ ಕಾರಣ ಅಂದ್ರೆ ಮೊಬೈಲ್, ಮುಖ್ಯವಾದಂತ ದಾಖಲೆನೇ ಮೊಬೈಲ್, ಸಾಕ್ಷಿನೇ ಮೊಬೈಲ್. ಮೊಬೈಲ್ ಒಳಗೆ ಇದ್ದದ್ದನ್ನೆಲ್ಲ ಡಿಲೀಟ್ ಮಾಡಿದ್ರು ಅಂತಂದ್ರೆ
ಮುಗಿದೈತಿ, ಏನು ಉಳಿದಿಲ್ಲ. ಆಮೇಲೆ ಪೊಲೀಸರು ಹೇಳ್ತಾರೆ ಅಥವಾ ಸರ್ಕಾರ ಹೇಳುತ್ತೆ ಏನು ಇಲ್ಲ, ಸುಮ್ಮನೆ ನೀವು ಅಪಾದನೆ ಮಾಡ್ತಾ ಇದ್ದೀರಿ ಅಂತನ್ನುವಂತ ಹೇಳಿಕೆಗಳು ಬರ್ತವೆ. ಸೊ ಆ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರು ಹೋಗಿ ಅವನನ್ನ ಮನೆ ಒಳಗಡೆ ಹೋಗಿ ಮೊಬೈಲು ಮತ್ತು ಅವನನ್ನು ತಗೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದಾರೆ. ಎಲ್ಲೋ ತಗೊಂಡು ಹೋಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ತಂದು ಒಪ್ಪಿಸಿದ್ದಾರೆ. ಅವ್ನು ಕಿಡ್ನಾಪ್ ಎಲ್ಲಿ ಮಾಡ್ತಾರೆ? ಕಿಡ್ನಾಪ್ ಯಾಕೆ ಮಾಡಿದ್ದಾರೆ? ಕಿಡ್ನಾಪ್ ಕೇಸ್ ಯಾಕೆ ಹಾಕ್ತಾರೆ? ಸೊ ಇದು ವ್ಯವಸ್ಥಿತವಾದಂತ ಲವ್ ಜಿಹಾದದ ಬಹಳ ದೊಡ್ಡ ಸ್ಕ್ಯಾಂಡಲ್, ಇದು ಬಹಳ ದೊಡ್ಡ ಷಡ್ಯಂತ್ರ. ಇದು ಬರೀ ಇಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲಾ ಜಿಮ್ಗಳಲ್ಲೂ ಕೂಡ ಇದು ನಡೀತಾ ಇದೆ. ಸೊ ಇದರ ಸಂಬಂಧಪಟ್ಟಾಗ ಸರ್ಕಾರ, ಪೊಲೀಸರು ಬಹಳ ಗಂಭೀರವಾಗಿ ತಗೊಳ್ಬೇಕು. ನಿಮ್ಮಲ್ಲೂ ಹೆಣ್ಮಕ್ಳಿದ್ದಾರೆ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಸೊ ಎಲ್ಲಾ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಇಸ್ಲಾಮಿಕ್ ದುರಹಂಕಾರಿಗಳು ಇವತ್ತಿವರ ಮದರ್ಸಾದಲ್ಲಿ, ಮಸೀದಿಯಲ್ಲಿ ಮುಲ್ಲಾ ಮೌಲ್ವಿಗಳು ಸಪೋರ್ಟ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ ಇವರಿಗೆ. ಇವ್ರದ್ದು ಪೂರ್ತಿ ಇಲ್ಲಿ ಹಿಸ್ಟ್ರಿನೇ ಇದೆ. ಇವ್ರ ಕಾಕಾನ ಮಕ್ಕಳು ಇವ್ರು ಯಾರ್ಯಾರು ಏನೇನಿದ್ದಾರೆ ಅಂತನ್ನುವಂಥದ್ದು. ಮೆಹಬೂಬ ಮುಲ್ಲಾ ಅಂತನ್ನುವಂಥವನು ಒಬ್ಬ ಬ್ರಾಹ್ಮಣ ಹುಡುಗಿಯನ್ನು ಮದುವೆ ಆಗಿದ್ದಾನೆ. ಫೈರ್ ಫರೋಜ್ ಅನ್ನುವಂಥವನು ಮೀನಾಕ್ಷಿ ಮರಾಠ ಸಮಾಜದ ಹುಡುಗಿನ ಮದುವೆ ಆಗಿದ್ದಾನೆ. ಅಣ್ಣ ಒಬ್ಬ ದೊಡ್ಡ ಅಣ್ಣ ಸ್ಕೈಫ್ ಮುಲ್ಲಾ, ಅವನು ರೌಡಿ ಸೀಟರ್, ಇಸ್ಪೆಕ್ಟ್ ಅಡ್ಡ ನಡೆಸ್ತಾ ಇದ್ದಾನೆ. ಇವನು ಆಸಿಫ್ ಮುಲ್ಲಾ ಗಾಂಜಾ ಪ್ಲೆಡರ್ ಇದ್ದಾನೆ ಇವನು. ಸೊ ಇಂಥ ಮನೆತನ ಇರುವಂತ ಇವರಪ್ಪ 2 ಮದುವೆ ಆಗಿದ್ದಾನೆ, ಇವ್ರ ಅಜ್ಜ 2 ಮದುವೆ ಆಗಿದ್ದಾನೆ. ಅಂದ್ರೆ ಈ ರೀತಿಯ ಇಸ್ಲಾಮಿಕ್ ದುರಹಂಕಾರಿಗಳು ಒಂದು ದೊಡ್ಡ ಅಡ್ಡೆ ನಡೆಸ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಸ್ಕ್ಯಾಂಡಲ್ ಇದೆ. ನಾವು ಹಿಡಿದು ಕೊಟ್ಟವರ ಮೇಲೆ ಕೇಸ್ ಹಾಕ್ತೀರಿ? ಯಾವ ನೀತಿ ನಿಮ್ದು? ಸೊ 63 ಜನರ ಮೇಲೆ ಏನೋ ಕೇಸ್ ಹಾಕಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಕೇಸ್ ವಾಪಸ್ ತಗೊಳ್ಬೇಕು, ಇಲ್ಲಾದ್ರೆ ಬಹಳ ದೊಡ್ಡ ಗಂಭೀರವಾಗಿ ನೋಡಿ. ಆ ಸಮಾಜವನ್ನ ಬೈತಾರ ಅವ್ರು, ಮಾದರಚೋದ್ ಸಮಾಜ ಅಂತ ಅಂತಾರ. SSK ಸಮಾಜ ಮಾದರಚೋದ್ ಸಮಾಜ ಅಂತ ಹೇಳ್ತಾನ ಅವನು. ಅವರ ಅಕ್ಕ ಹೇಳ್ತಾನೆ ಮುದ್ದಿಗೇಡಿ ಸಮಾಜ, SSK ಸಮಾಜ ಅಂತ ಹೇಳ್ತಾರೆ. ಒಂದು ಸಮಾಜವನ್ನು ಬೈತಾರೆ. ಏನ್ ಸಮಾಜ ಏನ್ ಮಾಡಿದೆ? ನೀವು ಮಾಡಿದಂತ ಹರಾಮಿ ಕೆಲಸಕ್ಕೆ ಇವತ್ತು ಸಮಾಜವನ್ನ ಬೈಯುವಂತಹ ಪ್ರಕ್ರಿಯೆ ಅಷ್ಟು ಸೋಕಿಗೆ ಬಂದಿದೆ. ಇದು ಆಟ ನಡೆಯುವುದಿಲ್ಲ. ಇದು ಏನು ಸ್ಕ್ಯಾಂಡಲ್ ಇದೆ ಪೂರ್ಣ ಹೊರಗೆ ಬರಬೇಕು. ನಾನು ಕಮಿಷನರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಇದನ್ನ ದಾರಿ ತಪ್ಸಕ್ ಹೋಗ್ಬೇಡಿ. ಯಾರೋ ಕಾಂಗ್ರೆಸ್ಸಿನ MLA MP ಗಳು ಅಥವಾ ಇನ್ಯಾರು ಇದನ್ನ ಒತ್ತಾಯ ಮಾಡಿ ನಿಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿದ್ರೆ ನಾವು ಬಿಡುವುದಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಇದು ಬಹಳ ಗಂಭೀರವಾಗಿ ತಗೊಳ್ಬೇಕು. ಈ ರೀತಿ ಇಡೀ ಕರ್ನಾಟಕದಲ್ಲಿ, ಮಾನ್ಯ ಗೃಹ ಮಂತ್ರಿಗಳೇ, ಇಡೀ ಕರ್ನಾಟಕದಲ್ಲಿ ನಡೀತಾ ಇರುವಂತ ಜಿಮ್ಗಳಲ್ಲಿ ಏನೇನ್ ಆಗ್ತಾ ಇದೆ, ರಿಜಿಸ್ಟ್ರೇಷನ್, ಪರ್ಮಿಷನ್, ಅಲ್ಲಿ ಮಹಿಳಾ ಜಿಮ್ ಟ್ರೈನರೇ ಇರ್ಬೇಕು, ಪುರುಷರು ಹಾಕಿರ್ತಾರಲ್ಲಿ. ಸೊ ಇದೆಲ್ಲವನ್ನು ಗಮನಿಸಿ ಸರಿಯಾಗಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ 63 ಜನರ ಮೇಲೆ ಏನು ನಮ್ಮ ಹಿಂದೂ ಕಾರ್ಯಕರ್ತರನ್ನ, ಇವತ್ತ ಹಿಂದೂ ಹುಡುಗಿಯರನ್ನು ಉಳಿಸುವಂತ, ರಕ್ಷಣೆ ಮಾಡುವಂತ ನಮ್ಮ ಕಾರ್ಯಕರ್ತರ ಮೇಲೆ ಏನ್ ಕೇಸ್ ಹಾಕಿದಿರಿ, ಇದನ್ನ ವಾಪಸ್ ತಗೊಳ್ಬೇಕು. ಮತ್ತು ಆ ಸಮೀರ್ ಮುಲ್ಲಾನ ಅರೆಸ್ಟ್ ಮಾಡ್ಬೇಕು. 7-8 ಹುಡುಗಿಯರ ಜೊತೆಗೆ ಆಟ ಆಡಿದಂತ ವ್ಯಕ್ತಿ ಅವನು. ವಿಡಿಯೋ ಇದೆ, ಸಾಕ್ಷಿಗಳಿದಾವೆ. ಅವರ ಅಕ್ಕನ್ನು ಕೂಡ ಅರೆಸ್ಟ್ ಮಾಡ್ಬೇಕು. ಮನೆಗೆ ಬಂದು ತಲವಾರು ಬಂದು ತಗೊಂಡು ಬರ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ? ಇಲ್ಲೇನು ಅವ್ರ ಓಣಿ ಅಲ್ಲ, ಅವ್ರ ಇದಲ್ಲ, ಇಲ್ಲಿ ಬಂದು ಅವ್ರು ದಾಂಧಲೆ ಮಾಡ್ತಾರೆ ಅಂತಂದ್ರೆ ಎಷ್ಟು ಸೊಕ್ಕು, ಎಷ್ಟು ಧೈರ್ಯ ರೀ ಅವ್ರಿಗೆ? ಇದು ಸರ್ಕಾರದ ನೀತಿಯ ಪರಿಣಾಮದಿಂದ ಆಗ್ತಾ ಇದೆ. ಇದು ಆಗಬಾರ್ದು, ಅವಳನ್ನೂ ಅರೆಸ್ಟ್ ಮಾಡಬೇಕು ಅಂತನ್ನುವಂಥದ್ದು. ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಮತ್ತು ಆ ಜಿಮ್ ಇಮ್ಮಿಡಿಯೇಟ್ ಸೀಸ್ ಮಾಡ್ಬೇಕು, ಬಂದ್ ಆಗ್ಬೇಕದು. ಇದು ನಮ್ಮ ಆಗ್ರಹ ಇದೆ. ಮತ್ತು ಈ 63 ಜನರ ಮೇಲೆ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನಾವು ಹುಬ್ಬಳ್ಳಿ ಬಂದ್ ಕಾಲ್ ಕೊಡ್ಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ನಾನು ಕಮಿಷನರ್ ಕಡೆ ಹೋಗ್ತೇನೆ, ಹೋಗಿ ಭೇಟಿಯಾಗಿ ಇದು ಕೇಸ್ ಯಾಕೆ ನಮ್ಮ ಮೇಲೆ ಹಾಕಿ, ನಮ್ಮ ಹುಡುಗರ ಮೇಲೆ ಯಾಕೆ ಕೇಸ್ ಹಾಕಿದಿರಿ ಅಂತ ಅನ್ನೋದು ಕೇಳ್ಕೊಂಡು ಅದ್ರ ಮುಂದಿನ ನಿರ್ಣಯವನ್ನು ತಗೊಳ್ತೇವೆ. ಎಷ್ಟು ದಿನ ಅಂತ ಗಡುವು ಕೊಡ್ತೀರಾ? ನಾಳೆನೆ ಭೇಟಿ ಆಗ್ತೇನೆ ಕಮಿಷನರ್, ನಾಳೆನೆ ಭೇಟಿ ಆಗ್ತೇನೆ.
ಒಂದು ವಾರದೊಳಗೆ ಈ ಕೇಸನ್ನ ವಾಪಸ್ ತಗೊಳ್ಬೇಕು. ಆಗದೆ ಇದ್ರೆ ನಾವು ಮುಂದಿನ ಹೋರಾಟ ಬಹಳ ಉಗ್ರವಾದಂತ ಹೋರಾಟ ಮಾಡ್ಬೇಕಾಗತ್ತೆ. ಈ ರೀತಿ ನಮ್ಮ ಹಿಂದೂ ಹುಡುಗಿಯರೇನು ಬೀದಿಗೆ ಬಿದ್ದಿಲ್ಲ, ಏನ್ ಬೇಕಾದ ಮಾಡ್ಬೋದು ಅಂತನ್ನುವಂತ ಸೊಕ್ಕಿನ ವರ್ತನೆ ಮುಸ್ಲಿಂ ಕಿಡಿಗೇಡಿಗಳಿಂದ ಆಗ್ತಾ ಇದೆಯಲ್ಲ, ಹುಷಾರಾಗಿರಿ. ಇದು ನಡೆಯುವುದಿಲ್ಲ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಹೇಳ್ತಾ ಇದ್ದೇನೆ, ನಿಮ್ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದ್ದೇನೆ, ನಿಮ್ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಎಲ್ಲ ಹಿಂದೂ ಹುಡುಗಿಯರನ್ನ ಏನ್ ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಂಡಿದ್ದಾರೆ. ನಾವು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ನಾವು ನಿಮ್ಮ ಜೊತೆಗಿದ್ದೀವಿ. ಇಂಥವು ಬಹಳಷ್ಟು ನಾವು ಸಂಘಟನೆ ಕಡೆಯಿಂದ ಇದನ್ನ ಸೇಫ್ ಮಾಡಿದ್ದೀವಿ. ಈಗ ನೋಡಿ, ನಮ್ಮದು ಶ್ರೀರಾಮ್ ಸೇನೆ ಒಂದೇ ಸಂಘಟನೆ 20 ವರ್ಷ ಆಯ್ತು ನಾವು ಮಾಡಿ. 4800 ಹುಡುಗಿಯರನ್ನು ಉಳಿಸಿದ್ದೀವಿ ನಾವು. ಹೋದವರನ್ನು ಅವರು ಮುಸ್ಲಿಂ ಜೊತೆ ತೊಡಗಿರೋರನ್ನ ವಾಪಸ್ ತಂದು ಮನೆಗೆ ಸೇರಿಸಿ ಸೇಫ್ ಆಗಿ ಅವ್ರ ಮನೆಯಲ್ಲಿದ್ದಾರೆ. ಹಾಗಾಗಿ ಒಂದು ನಿಮಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾವು ನಿಮ್ಮ ಜೊತೆಗಿದ್ದೀವಿ. ಒಂದು ಅಂದರೆ ನೀವು ಇನ್ಮೇಲೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಕೋರ್ಟ್ ಆಗಲಿ ಅಥವಾ ಈಗ ಯಾವುದೇ ಇದ್ರೆ ನಾವು ಅದಕ್ಕೆ ಜವಾಬ್ದಾರಿ ತೊಗೊಳ್ತೀವಿ. ಸೊ ನೀವೇನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಒಂದು ಎರಡನೇದಂದರೆ, ಈ ನಮ್ಮ ಮಕ್ಕಳಿಗೆ ಹಾಗಾಗಿದೆ, ಹಾಗೆ ಇನ್ನು ಬೇರೆ ಮಕ್ಕಳಿಗೂ ಹೀಗೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ನಾವು ಸ್ವಲ್ಪ ಇದನ್ನು ಅವ್ರ ಮೇಲೆ ಹೋರಾಟ ಮಾಡ್ಬೇಕು. ಇದನ್ನು ಸರ್, ಈಗ ನನ್ನ ಮಗಳಿಗಾಗಿದೆ, ನಾನು ನಿಂತಿದ್ದೀನಿ. ಈಗ ಆದವರು ಸ್ವಲ್ಪ ಬಂದು ನಿಂತಿದ್ರ ನನಗೂ ಇಷ್ಟು ಧೈರ್ಯ ಸಿಕ್ತಿತ್ತು. ಕರೆಕ್ಟ್. ಇನ್ನು ಎದಕ್ ಮುಚ್ಕೊಂಡು ಕುಂತಾರ್ರಿ ಅವ್ರ? ನಾನು ಫುಲ್ ಪರ್ದಾ ಫಾಸ್ಟ್ ಮಾಡೀನಿ, ನಾನ್ ನಿಂತೀನಿ ಸಮಾಜ ಮೇಲೆ ಅಂತ ಹೇಳಿದ್ರ ಅವ್ರು ಇನ್ನು ಎದಕ್ ಹೆದರಾಕತ್ತಾರ? ಯಾರಿಗ್ ಹೆದರಾಕತ್ತಾರ ಅವ್ರ? ಯಾರಿಗ್ ಹೆದರಾಕತ್ತಾರ ಅವ್ರ? ಬರ್ಬೋದಾಗಿತ್ತಲ್ಲ. ಅನ್ಯಾಯ ಅಂತೂ ಎಲ್ಲರಿಗಾಗಿ. ಹಿಂದ ಅಕ್ಕಿನ ಮುಂದನು ಬಂದ್ ನಿಂದಿರ್ತಂದ್ರ ನಮಗ್ ಇನ್ನೂ ಎಷ್ಟು ಧೈರ್ಯ ಆಗ್ತಿತ್ತು, ಆ ಹುಡುಗಿಗೆ ಎಷ್ಟು ಧೈರ್ಯ ಆಗ್ತಿತ್ತು, ಆ ಹುಡುಗಿಗ ಧೈರ್ಯ ಮಾಡಿದ ಅಂತೇಳಿ ನಾವು ಇಲ್ಲ ಅಂತಲ್ಲ. ಇನ್ನೊಂದಿಷ್ಟು ಎಷ್ಟು ಮುಚ್ಕೊಂಡ್ ಹೋಗ್ಯಾವಲ್ಲ ಅವೆಲ್ಲ ಮತ್ತೆ ರೀಓಪನ್ ಆಗ್ಬೇಕು. ಇನ್ನು ನ್ಯಾಯ ಸಿಕ್ಕಿಲ್ಲ. ಎಲ್ಲದಕ್ಕೂ ನ್ಯಾಯ ಸಿಕ್ಕಿದೆನಾ? ಎಲ್ಲದಕ್ಕೂ ನ್ಯಾಯ ಸಿಕ್ಕಿದೆನಾ? ಇಷ್ಟು ಜನ ಇದ್ದೀರಿ ನೀವು. ಈಗ ನಾನ್ ಹೋರಾಡ್ತಿದ್ದೀನಂದ್ರೆ ನನ್ ಹಿಂದೆನ ಒಂದ್ 10 ಹೆಣ್ಮಕ್ಳು ನಿಂದಿರ್ಬೋದಾಗಿತ್ತಲ್ಲ. ಮತ್ತೆ ಯಾವ ಹೆಣ್ಮಕ್ಳು ಇಲ್ಲಲ್ರಿ ಇಲ್ಲಿ? ಈ ಪ್ರಕರಣದಲ್ಲಿ ಇರ್ಲಿಕ್ಕಿಲ್ಲ. ಆದ್ರೆ ಬೇರೆಯವ್ರು ಇದಾರೆ, ಅವ್ರು ಬಂದು ನಿಮ್ಗೆ ಭೇಟಿ ಆಗ್ತಾರೆ. ಭೇಟಿ ಆಗಕ್ಕಿಂತ ನನ್ ಮಗಳಿಗೂ ಅನ್ಯಾಯ ಆಗಿದೆ, ನನ್ ಮಗಳಿಗೂ ಈಗ ಆಗಿದೆ ಅಂತ ಅವ್ರು ಹೇಳಿದ್ರು ಸರ್. ನನಗೂ ಸ್ವಲ್ಪ ಧೈರ್ಯ ಬರುತ್ತಲ್ಲ ಸರ್. ಮೊನ್ನೆ ನಾವು ಮೀಡಿಯಾದಲ್ಲೇ ಅವ್ರನ್ನ ಕೂಡಿಸಿ, ಅವ್ರ ತಾಯಿ, ಅವ್ರ ಮಗಳು ಎಲ್ಲರನ್ನು ಕೂಡಿಸಿ ಏನಿದ್ದಾರೆ ಅವರು ಬರ್ಬೇಕೀಗ. ಈಗ ಅವನ ಮೊಬೈಲ್ ಒಳಗೆ ಸಿಕ್ಕಿದೆ 5-6 ಹುಡುಗಿಯರು ಸಿಕ್ಕಿದ್ದಾರೆ. ಇನ್ನು ಎದಕ್ಕೆ ನಿಂದ್ರಂಗಿಲ್ಲ? ಯಾಕೆ ನನ್ನ ಸಮಾಜ ನನಗೆ ಒಬ್ಬಕ್ಕಿದ್ದೇನೆ? ಅವರು ಎಷ್ಟೇ ಜನ ಹುಡುಗಿಯರು ಇದಾರ ಅಂದ್ಮೇಲೆ ಮತ್ತೆ ಎಲ್ಲಾ ಹುಡುಗಿಯರು ಬರ್ಬೇಕ. ಈಗ ನನ್ ಮಗಳಿಗೆ ಧೈರ್ಯದಿಂದ ಬಂದಾಳ ಅಂತ ಹೇಳಿದ್ರೆ ನನ್ ಮಗಳಲ್ಲಿ ಬದ್ನಾಮು ಆಗಕತ್ತಾಳ. ನನ್ ಮಗಳ ಹಿಂದಿಂದನೂ ಮುಂದಿಂದ ನೀನ್ ಧೈರ್ಯಕ್ಕೆ ಹಾಕತ್ತಾಳ, ಹಿಂದಿಂದ ನನಗೆ ಹೆಸರಿ ನಾನು ಹೇಳಕತ್ತಾಳ. ನೀವು ಹಾಗೆ ತಿಳ್ಕೊಬೇಡ್ರಿ. ಆ ರೀತಿ ಸಮಾಜ ಬಹಳ ಕೆಟ್ಟದ್. ನೀವು ಹೇಳಿದಂಗೆ ಸಮಾಜ ಕೆಟ್ಟದ್ದೇನೆ, ಎಲ್ಲ ಒಳ್ಳೇದು ನೋಡೋದೇ ಇಲ್ಲ. ನಮ್ ಬೆರಳೆ ಕರೆಕ್ಟ್ ಇಲ್ಲ ಸರ್, 5 ಬೆರಳು ಕರೆಕ್ಟ್ ಇಲ್ಲ ನಮ್ದು. ಕರೆಕ್ಟ್ ಇದೆ, ಸರಿ ಇದೆ. ಆದ್ರೆ ನಾವು ಈಗ ಮಹಿಳೆಯರು ನೊಂದವರು, ಅವರ ತಾಯಿ, ತಂದೆ ಒಂದ್ಸಲ ನಿಮ್ಮನ್ನ ಕರ್ಕೊಂಡ್ ಬಂದು ಭೇಟಿ ಮಾಡಿಸ್ತೇವೆ. ಎಲ್ಲರೂ ಸ್ವಲ್ಪ ಕರ್ಕೊಂಡ್ ಬರೋದಲ್ಲ ಸರ್. ಇಲ್ಲಿ ಹೈಲೈಟ್ ನಾನ್ ಹಾಕ್ತಿದ್ರೆ ಎಲ್ಲರೂ ಸೇರಿ ಬರ್ಬೇಕು. ಇದು ಒಕ್ಕಟ್ಟದ ಜಗಳ. ಇದು ಒಕ್ಕಟ್ಟದ ಜಗಳ. ಮನಿ ಅಂತ ಹೇಳಿದ್ರೆ ಒಕ್ಕಟ್ಟದ ಜಗಳ. ಇಲ್ಲಿ ನಮ್ಮ ಮೈದಾನ ಒಳಗೆ ಸುನಾಮಿ ಎದ್ದು ಬಿಟ್ಟೈತಿ. ಆ ಸುನಾಮಿ ಹಂಗ ಮನಿ ಒಳಗೆ ನುಗ್ಗಾಕ್ ಕೊಡ್ತೀರಿ ನೀವು. ಆ ಸುನಾಮಿ ಸ್ಟಾಪ್ ಅನ್ನೋದೇ ಇಲ್ಲ. ಸ್ಟಾಪ್ ಅನ್ನೋದೇ ಇಲ್ಲ ಏನ್ ಸರ್? ಈಗ ಇವರು ಎಷ್ಟು ಹೋರಾಟ ಮಾಡ್ತಾರೆ. ಕೆಲವು ಮಂದಿ ಹೇಳಿದ್ರು ಈಗ ನನಗೆ, ತಾಯಿ ನೋಡಿದ್ರೆ ಇವತ್ತಿ ಪಟ್ಟ ಹಚ್ಕೊಂಡು ಅದು ಹಚ್ಕೊಂಡು ಎಷ್ಟು ಸಂಸ್ಕಾರ ಗೆಡ್ಡಾಡ್ತಾರೆ, ಮಗಳಿಗೆ ಯಾಕೆ ಸಂಸ್ಕಾರ ಕೊಡ್ಲಿಲ್ಲ ಅಂತ ನನಗೊಂದು ಕ್ವಶನ್ ಮಾರ್ಕ್ ಬಂತು. ಯಾ ತಾಯಿನೂ ಹೇಳಂಗಿಲ್ಲ ನೀನ್ ಹೋಗು ಮುಸ್ಲು ಕಡೆ ಅಂತ ಹೇಳಿ. ಸಂಸ್ಕಾರದ ರೀತಿ ಅವ್ರು ಏನ್ ಮಾಡಿದ್ದು ಅದು ಮಾಡ್ತಾ ಇಲ್ಲ. ಅವ್ರು ಏನ್ ಮಾಡಿದ್ದು ಅದು ಹೇಳಲ್ಲ. ತಾಯಿ ಬಗ್ಗೆ ಹೇಳೋದು. ತಾಯಿ ನಿಷ್ಠೂರು, ತಾಯಿ ಸರಿ ಇಲ್ಲ, ತಾಯಿ ನೋಡ್ಕೊಂಡಿಲ್ಲ. ಎಲ್ಲಾನು ತಾಯಿನ ಅಂತ ಹೇಳಿದ್ರೆ ತಾಯಿ ಒಬ್ಬಕಿನೇನಾ? ನೋಡಿ, ಮನೆ ಒಳಗಡೆ ಇದ್ದಾಗ ತಾಯಿ ತಂದೆ ಸಂಬಂಧ ಸಂಸ್ಕಾರ ಎಲ್ಲ, ಹೊರಗಡೆ ಹೋದ್ಮೇಲೆ 24 ಗಂಟೆ ಹೇಳಿದ್ಲು. ಒಂದ್ ಮಾತು ಹೇಳಿದ್ಲು ಸರ್. ಅಕ್ಕಿ ಒಂದ್ ಮಾತು ಹೇಳಿದ್ಲು, ನನ್ನ ತಮ್ಮನ ಕಡೆ ನಿಮ್ ಮಗಳು ಬಂದಾಳಂತ ಒಂದ್ ಮಾತು ಹೇಳಿದ್ಲಕ್ಕಿ. ಅಕ್ಕಿ ಸಂಸ್ಕಾರ ಕೊಡ್ಬೇಕಾಗಿತ್ತು.
ಒಂದು ಸಮಾಜ ಹುಡುಗಿ ಆಕಿ, ಆ ಹುಡುಗಿ ಕಣ್ಣು ಎತ್ತಿ ನೋಡಿದ್ರೆ ಅವ್ರು ಕಣ್ಣು ತೆಗಿತಾರೆ, ನಿನ್ನನ್ನ ಕೊಂದ್ ಹಾಕ್ತಾರೆ ಅಂತ ಹೇಳಿ ಆ ಸಂಸ್ಕಾರ ಆಕಿ ಕೊಡ್ಬೇಕಾಗಿತ್ತು. ಆ ಸಂಸ್ಕಾರ ಆಕಿ ಕೊಟ್ಟಿಲ್ಲ. ಆ ಸಂಸ್ಕಾರ ಕೊಡ್ಲಿಲ್ಲ. ಎಲ್ಲ ನನ್ನ ಹೆಣ್ಣು ಮಗಳ, ನನ್ನ ಮಗಳ ಮೇಲೆ ಹೇಳ್ತಿರೋದ. ಆ ಮಾತಿಗೆ ನೀವೆಲ್ಲರೂ ಹೆಂಗ್ ಮಾಡಿದ್ರಿ? ನನಗೆ ನ್ಯಾಯ ಸಿಗ್ಲೇಬೇಕು ಸರ್. ಈಗ ನಾನು ಅಂತೀನಿ ಅಂತ ಹೇಳಿದ್ರ ನನಗೆ ಮುಂದೆ ಹೇಳೋರಿದ್ದಾರೆ, ಹಿಂದೆ ಹೇಳೋರಿದ್ದಾರೆ ಸರ್. ನಾನು ಹಿಂದಿನ ಕೇಳ್ತಾ ಇಲ್ಲ, ನಾನು ಮುಂದಿಂದ ಅಷ್ಟೇ ನೋಡ್ತಾ ಇರೋದು. ಇಲ್ಲ ಅದ್ರ ಕಡೆಗೆ ಅಲ್ಲಿ ನೋಡಿ, ಸಮಾಜ ಕೆಟ್ಟದ್ದೇ ಜಾಸ್ತಿ ಮಾತಾಡೋದು ವಿನಃ ಒಳ್ಳೇದು ಅನ್ನುವಂಥದ್ದು ಇಲ್ಲ. ಈಗ ನಾವು ಸಂಘಟನೆಯವರು ಎಲ್ಲ ನಮ್ಮ ಕಾರ್ಯಕರ್ತರು ಬಹಳ ಕಷ್ಟಪಡ್ತಾ ಇದ್ದಾರೆ, ಕೇಸ್ ಹಾಕೊಂಡಿದ್ದಾರೆ. ಈಗ ನೋಡಿ 60 ಜನರ ಮೇಲೆ ಕೇಸ್ ಆಗಿದೆ. ಈಗ ಆಗ್ಬೇಕು ಸರ್. ಈಗ 60 ಜನದ ಮೇಲೆ ಅಥವಾ 120 ಜನದ ಮೇಲೂ ಆಗ್ಲಿ ಕೇಸ್ನ ಇನ್ನೊಂದ್ಸಲ ಬರ್ಲಾರ್ದಾಗ ಏನಾದ್ರು ಅದನ್ನೇ ಮಾಡೋಗೋಸ್ಕರನೇ ಹೋರಾಟ ಇವೆಲ್ಲ. ಈಗ ಇಷ್ಟೆಲ್ಲ ಮಾಡೋದೇ ಈಗ ನಿಮಗೆ ಯಾರು ಹೇಳ್ತಾರಲ್ಲ ಸಂಸ್ಕಾರ ಅಂತ ಅನ್ನುವಂಥವ್ರು, ಆ ಮುಸ್ಲಿಂ ಸಮಾಜದಲ್ಲಿ 5-6 ಹುಡುಗಿ